ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಯಾವುದೇ ಇಂಟ್ರೋ ಇಲ್ಲದೆ ವಿಡಿಯೋ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿಬಿಡೋಣ. ಕಳೆದ ವಿಡಿಯೋನಲ್ಲಿ ನಾವು ರೆಸಾರ್ಟ್ ಹೋಗಿದ್ದು, ಅಲ್ಲಿ ಏನೇನು ಮಾಡಿದ್ವಿ, ಏನೇನು ಅಮ್ಯುನಿಟೀಸ್ ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿದ್ದೆ ಅಲ್ವಾ. ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ರೆಸಾರ್ಟ್ ಹೇಗಿದೆ, ಕಾಸ್ಟ್ ಎಷ್ಟು, ಮತ್ತು ರೂಮ್ಸ್ ಎಲ್ಲ ಹೇಗಿದೆ ಅನ್ನೋದು, ಮತ್ತು ಏನೇನು ಆ್ಯಕ್ಟಿವಿಟೀಸ್ ಇದೆ ಎಲ್ಲದನ್ನು ಈ ವಿಡಿಯೋನಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ತಪ್ಪದೆ ವಿಡಿಯೋನ ಕಡೆ ತನಕ ನೋಡಿ. ಟಸ್ಕರ್ ಹಿಲ್ಸ್ ಬೈ ಪಾಪೀಸ್ ಈ ರೆಸಾರ್ಟ್ ಬಂದು ಬೆಂಗಳೂರಿಂದ 346 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಇರುತ್ತೆ. ಒಂದು 8 ಗಂಟೆಗಳ ಕಾಲ ಜರ್ನಿ ಅಂತೂ ಖಂಡಿತ ಮಾಡಬೇಕಾಗತ್ತೆ ನೀವು ಡ್ರೈವ್ ಮಾಡ್ತಿದ್ರೆ. ಇಲ್ಲ ಅಂತಂದರೆ ಕೊಯಂಬತ್ತೂರಿಗೆ ಟ್ರೈನಲ್ಲಿ ಅಥವಾ ಫ್ಲೈಟಲ್ಲಿ ಕೂಡ ಬಂದು ಅಲ್ಲಿಂದ ಟ್ಯಾಕ್ಸಿ ಕೂಡ ಮಾಡ್ಕೊಂಡು ಬರ್ಬೋದು. ರೆಸಾರ್ಟ್ ಅಂತೂ ಕಂಪ್ಲೀಟ್ಲಿ ಎಲಿಫೆಂಟ್ ಥೀಮ್. ಇದು ಆ್ಯಕ್ಚುಲಿ ಇರೋ ಜಾಗದ ಹೆಸರು ಆನೆಕಟ್ಟಿ ಅಂತ ಹೇಳಿ. ಹಾಗಾಗಿ ಆನೆಗಳಿರೋ ಅಂಥ ಪ್ರದೇಶ. ಹಾಗಾಗಿ ಪ್ರತಿಯೊಂದೂ ಆನೆಗಳು ಕುತ್ಕೊಳ್ಳೋ ಚೇರಿಂದ ಹಿಡಿದು ಮಲ್ಕೊಳ್ಳೋ ಬೆಡ್ಶೀಟ್ವರೆಗೂ ಎಲ್ಲತ್ರಲ್ಲೂ ಒಂದು ಆನೆ ಚಿತ್ರ ಅಂತೂ ಇದ್ದೇ ಇರುತ್ತೆ. ಎಂಟರ್ ಆಗ್ತಿದ್ದಂಗೆ ರಿಸೆಪ್ಷನ್ ಏರಿಯಾ ಇದು. ಕಾರ್ ಪಾರ್ಕ್ ಮಾಡಿ ರಿಸೆಪ್ಷನಲ್ಲಿ ಬಂದು ಚೆಕ್ ಇನ್ ಮಾಡ್ತಿದ್ದಂಗೆ ಇಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕು ಎಲ್ಲ ಕೊಡ್ತಾರೆ, ಮತ್ತು ಚೆಕ್ ಇನ್ ಡೀಟೇಲ್ಸು ಮತ್ತು ಲಂಚು ಮತ್ತು ಏನೇನು ಆ್ಯಕ್ಟಿವಿಟೀಸ್ ಇದೆ ಲೈಟಾಗಿ ಹಾಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ. ಅದಾದಮೇಲೆ ಇಲ್ಲಿಂದ ಬಗ್ಗಿನಲ್ಲಿ ನಮ್ಮನ್ನ ರೂಮ್ಸ್ವರೆಗೂ ಕರ್ಕೊಂಡು ಹೋಗ್ತಾರೆ. ರಿಸೆಪ್ಷನ್ ಏರಿಯಾಯಿಂದ ಹಿಡಿದು ನಮ್ಮ ರೂಮ್ಸ್ ಅಥವಾ ವಿಲ್ಲಾಸ್ ಏನು ಬುಕ್ ಮಾಡಿರ್ತೀವಿ ಅದಕ್ಕೆ ಒಂದು 5 ನಿಮಿಷ ವಾಕ್ ಆಗುತ್ತೆ. ಇಲ್ಲ ಅಂತಂದರೆ ಬಗ್ಗೀಸ್ ಇರುತ್ತೆ, ಆರಾಮಾಗಿ ಹೋಗ್ಬೋದು. ರಿಸೆಪ್ಷನ್ ಹತ್ರನೇ ರೆಸ್ಟೋರೆಂಟ್ ಇರುತ್ತೆ. ಸೊ ನಾವು ಬುಕ್ ಮಾಡಿರೋ ವಿಲ್ಲಾಸ್ಗೂ ರೆಸ್ಟೋರೆಂಟ್ಗೂ ಸ್ವಲ್ಪ ದೂರ. ನಿಮಗೆ ರೂಮಿಂದ ಮತ್ತು ರೆಸ್ಟೋರೆಂಟ್ ಬರಬೇಕಂದ್ರೆ ಎಲ್ಲೇ ಓಡಾಡಬೇಕಾದ್ರೂ ಬಗ್ಗಿ ಫೆಸಿಲಿಟೀಸ್ ಇರುತ್ತೆ. ಮತ್ತು ಇದು ನಾವು ಉಳ್ಕೊಂಡಿದ್ದಂಥ ಒಂದು ಇಂಡಿಪೆಂಡೆಂಟ್ ವಿಲ್ಲ. ನೋಡಿ ಮುಂದೆ ಎಷ್ಟು ಚೆನ್ನಾಗಿ ಜಾಗ ಇದೆ. ಬೆಳಗ್ಗೆ ಹೊತ್ತು ಶೂಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬ್ರೈಟ್ ಆಗಿದೆ ವೆದರು. ಸಂಜೆ ಒಂದು 4-4:15 ಆಗ್ತಿದ್ದಂಗೆ ಮಳೆ ಶುರುವಾಗಿ ಹೋಗುತ್ತೆ, ಮೋಡ ಆಗುತ್ತೆ. ನಾವು ಹೋಗಿದ್ದು ಸ್ವಲ್ಪ ಮಾನ್ಸೂನ್ ಶುರು ಆಗುವಂಥ ಸಮಯದಲ್ಲಲ್ವ, ಹಾಗಾಗಿ ಪ್ರತಿದಿನ 4 ಗಂಟೆ ಮೇಲೆ ಮೋಡ ಆಗಿ ಮಳೆ ಅಂತೂ ಖಂಡಿತವಾಗ್ಲೂ ಬರ್ತಾಯಿತ್ತು. ವಿಲ್ಲ ಮುಂದೆ ಈ ಥರ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ಟೋನ್ ಬೆಂಚು, ಮರಗಳು, ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಒಳ್ಳೆ ವಾರ್ಮ್ ಫೀಲ್ ಕೊಡುತ್ತೆ. ಕಪಲ್ಸ್ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ ಯಾರೇ ಬಂದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದ್ಲು ಮುಂದೆ ಸಿಟ್ಔಟ್ ಥರ ಇಲ್ಲಿ ಈಚೆ ಏನು ಕಾಣಿಸ್ತಿದೆ ಕವರ್ ಮಾಡಿದ್ದಾರೆ ಬ್ಲ್ಯಾಂಕೆಟು, ಅದು ಬಂದು ಎಕ್ಸ್ಟ್ರಾ ಬೆಡ್ಡು. ಇಲ್ಲಿ ಈ ರೂಮಲ್ಲಿ 2-3 ಅಡಲ್ಟ್ಸ್ವರೆಗೂ ಇರಬಹುದು. ಹಾಗಾಗಿ ಎಕ್ಸ್ಟ್ರಾ ಬೆಡ್ ಏನಾದರೂ ಬೇಕಂದರೆ ಆಚೆನೇ ಇರುತ್ತೆ, ಅದನ್ನು ಉಪಯೋಗಿಸ್ಕೊಳ್ಬೋದು. ರೂಮ್ ಒಳಗೆ ಎಂಟರ್ ಆಗ್ತಿದ್ದಂಗೆ ತುಂಬಾ ಖುಷಿ ಆಗುತ್ತೆ. ಪೋಸ್ಟರ್ ಬೆಡ್ ಇರುತ್ತೆ, ನಂಗೆ ತುಂಬಾ ಇಷ್ಟ ಪರ್ಸ್ನಲಿ. ಮತ್ತು ಜೊತೆಗೆ ತುಂಬಾ ಸ್ಪೇಷಿಯಸ್ ಆದಂಥ ಒಂದು ರೂಮ್. ನೆಕ್ಸ್ಟು ಬಾತ್ರೂಮ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಿದೆ. ಚಿಕ್ಕ ಬಾತ್ರೂಮ್ ಅಂತೂ ಅಲ್ಲ, ದೊಡ್ಡದಾಗಿದೆ. ಮತ್ತು ಟಾಯ್ಲೆಟರೀಸು ಮತ್ತು ಡೆಂಟಲ್ ಕಿಟ್ಟು ಪ್ರತಿಯೊಂದೂ ಇಲ್ಲಿ ಇಟ್ಟಿರ್ತಾರೆ. ಜೊತೆಗೆ ಟವಲ್ಸ್ ಇಡೋದಕ್ಕೆ ಈ ಥರ ಯುನೀಕ್ ಆಗಿರೋ ಒಂದು ವುಡನ್ ಸ್ಟ್ಯಾಂಡ್ ಕೂಡ ಇಟ್ಟಿರ್ತಾರೆ ಅಲ್ಲೇ. ಆ್ಯಂಡ್ ತುಂಬಾ ವೆಲ್ ಮೇಂಟೈನ್ ಆದ ಒಂದು ರೆಸಾರ್ಟ್ ಅಂತಲೇ ಹೇಳಬೇಕು. ಕ್ಲೆನ್ಲಿನೆಸ್ ಆಗಿರ್ಬೋದು, ಸ್ಟಾಫ್ ಫ್ರೆಂಡ್ಲಿ, ಮತ್ತು ಏನೇ ಕೇಳಿದ್ರು ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಏನೇ ಕೇಳಿದ್ರು ಇಮ್ಮಿಡಿಯೇಟಾಗಿ ತಂದು ಕೊಡ್ತಾಯಿದ್ರು. ಮತ್ತು ರೂಮ್ನಲ್ಲಿ ಲಗೇಜ್ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಒಂದು ಸ್ಟ್ಯಾಂಡ್ ಇರುತ್ತೆ. ಮತ್ತು TV ಜೊತೆಗೆ ಒಂದು ಸ್ಟಡಿ ಟೇಬಲ್ ಕೂಡ ಇರುತ್ತೆ. ನಾ ಆಗಲೇ ಹೇಳಿದ್ನಲ್ಲ, ಎಲ್ಲದರಲ್ಲೂ ಆನೆ ಚಿತ್ರ ಇದ್ದೇ ಇರುತ್ತೆ. ನೋಡಿ ಬೆಡ್ ಸ್ಪ್ರೆಡ್ ಮೇಲೆ ಒಂದು ಇದು ಹಾಕಿರ್ತಾರೆ ನೋಡಿ, ಅದ್ರ ಮೇಲೂ ಆನೆ ಚಿತ್ರ. ಲ್ಯಾಂಪಲ್ಲಿ, ಲ್ಯಾಂಪ್ ಹೋಲ್ಡರಲ್ಲಿ, ಮತ್ತು ಟೇಬಲಲ್ಲಿ ಎಲ್ಲದರಲ್ಲೂ ಆನೆ ಕಾರ್ವಿಂಗು ಅಟ್ಲೀಸ್ಟ್ ಚಿತ್ರ ನೋಡಿ. ಚೇರ್ ಮೇಲೂ ಕೂಡ ಆನೆ ಚಿತ್ರ ಇರೋ ಥರ ಕುಷನ್ನು ಈ ಥರನೇ ಡಿಸೈನ್ ಮಾಡಿರೋದು. ಎಲ್ಲಿ ನೋಡಿದ್ರೂ ನಿಮ್ಗೆ ಆನೆನೇ ಕಾಣಿಸುತ್ತೆ. ಮತ್ತು ಈ ಥರ ಒಂದು ಚೇರು ಟೇಬಲ್ ಕೂಡ ಕೊಟ್ಟಿರ್ತಾರೆ, ಯಾರಾದರೂ ವರ್ಕ್ ಮಾಡಬೇಕಂದ್ರೆ ಉಪಯೋಗಿಸ್ಕೊಳ್ಬೋದು ಅಂತ. ಜೊತೆಗೆ ವಾಟರ್ ಬಾಟಲ್ಸ್ 3 ವಾಟರ್ ಬಾಟಲ್ಸ್ ಇಟ್ಟಿರ್ತಾರೆ. ಯಾವಾಗ ಬೇಕಂದ್ರೂ ಖಾಲಿ ಆದರೆ ಕೇಳಿದಾಗ ಸಪ್ಲೈ ಮಾಡ್ತಾರೆ. ಮತ್ತು ಅದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇರಲಿಲ್ಲ. ಜೊತೆಗೆ ಸಪ್ಲೈಸ್ ಕಾಫಿ, ಟೀ ಪೌಡರು, ಶುಗರು ಅದೆಲ್ಲ ಇಟ್ಟಿದ್ರು. ಜೊತೆಗೆ ಕೆಟಲ್ ಎಲ್ಲನೂ ಇರುತ್ತೆ. ಎಕ್ಸ್ಟ್ರಾ ಸ್ನ್ಯಾಕ್ಸ್ ಎಲ್ಲನೂ ಇಟ್ಟಿರ್ತಾರೆ, ಬಟ್ ದಟ್ ಇಸ್ ಚಾರ್ಜಬಲ್. ಅದ್ರ ಜೊತೆಗೆ ಫ್ರಿಡ್ಜ್ ಕೂಡ ಇರುತ್ತೆ. ಮತ್ತು ಸ್ಟೋರೇಜ್ಗೆ ಅಂತ ಹೇಳಿ ಈ ಥರ ಒಂದು ಕಬರ್ಡ್ ಇದೆ, ಅದನ್ನು ಉಪಯೋಗಿಸ್ಕೊಳ್ಬೋದು. ಮೋಸ್ಟ್ ಆಫ್ ದ ಟೈಮ್ ಖಾಲಿನೇ ಇರುತ್ತೆ. ಸಮ್ಟೈಮ್ಸ್ ಅದರಲ್ಲಿ ಪಿಲ್ಲು ಅದು ಇದು ಎಕ್ಸ್ಟ್ರಾ ಇದ್ದರೆ ಅಲ್ಲೇ ಇಟ್ಟಿರ್ತಾರೆ, ಬೇಕಾದರೆ ತಗೊಳ್ಬಹುದು. ಜೊತೆಗೆ ಒಂದು ಸೇಫ್ಟಿ ಲಾಕರ್ ಕೂಡ ಕೊಟ್ಟಿದ್ದಾರೆ. ಯಾವುದಾದ್ರೂ ವ್ಯಾಲ್ಯೂಯಬಲ್ಸ್ ಏನಾದರೂ ಇದ್ದರೆ, ನಾವೆಲ್ಲಾದರೂ ಆಚೆ ಹೋಗಬೇಕು ಅಂತಿದ್ರೆ ಈ ಥರ ಸೇಫ್ಟಿ ಲಾಕರ್ನಲ್ಲಿ ಇಟ್ಟು ಹೋಗ್ಬೋದು ಅನ್ನೋ ಒಂದು ಪ್ರಾವಿಷನ್ ಕೂಡ ಇದೆ. ಮತ್ತು ಆಚೆ ಸಿಟ್ಔಟಲ್ಲಿ ಇದೊಂದು ರಾಕಿಂಗ್ ಚೇರ್, ನನ್ನ ಮಗಳಿಗೆ ತುಂಬಾ ಇಷ್ಟ ಆದಂಥ ಒಂದು ಚೇರ್ ಇದು. ಆ್ಯಂಡ್ ಆ ಸಿಟ್ಔಟಲ್ಲಿ ಅಲ್ಲಿ ಕುತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ಲು ಈ ರಾಕಿಂಗ್ ಚೇರಲ್ಲಿ.
ಮತ್ತು ಆಚೆ ಎಲ್ಲ ಪೂರ್ತಿ ಹೂವಿನ ಗಿಡ, ಎಸ್ಪೆಷಲಿ ಈ ಥರ ದಾಸವಾಳದ ಗಿಡಗಳು ಎಲ್ಲದು ತುಂಬ ವೆಲ್ ಮೇಂಟೈನ್ಡು. ನಮಗೆ ಇನ್ನೊಂದು ಏನಂದರೆ ಈ ಥರ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೋದಾಗ ಹುಳ ಗಿಳ ಇರುತ್ತಾ ಅನ್ನೋ ಒಂದು ಭಯ ಇರುತ್ತೆ. ಆದರೆ ಪ್ರತಿಯೊಂದಕ್ಕೂ ರೆಪಲೆಂಟ್ಸ್ ಹಾಕಿರೋದ್ರಿಂದ ಹುಳಗಳ ಕಾಟ ಇರಲ್ಲ ಅಂತ ಹೇಳಿದರು. ಮತ್ತು ಇದು ನೋಡಿ, ಸೂಪರ್ ಸ್ಟಾರ್ ರಜನಿಕಾಂತ್ ವಿಲ್ಲಾ ಅಂತಲೇ ಹೆಸರಿಟ್ಟಿದ್ದಾರೆ. ಇದು ಯಾಕೆ ಅಂತಂದರೆ ಮೇನ್ ರೀಸನ್ ಏನು ಅಂತಂದರೆ ಜೈಲರ್ ಮೂವಿ ಶೂಟಿಂಗ್ ಮಾಡಬೇಕಾದ್ರೆ ರಜನಿಕಾಂತ್ ಸರ್ ಮತ್ತು ರಮ್ಯಾ ಕೃಷ್ಣ ಮ್ಯಾಮ್ ಅವರೆಲ್ಲರೂ ಇಡೀ ಮೂವಿ ಕ್ರೂ ಬಂದು ಇದೇ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ರಂತೆ. ಅದರಲ್ಲೂ ಈ ಪೂಲ್ ವಿಲ್ಲಾ ಇರೋ ಒಂದು ಪೂಲ್ ವಿಲ್ಲಾದಲ್ಲಿ ರಜನಿಕಾಂತ್ ಅವರು ಉಳ್ಕೊಂಡಿದ್ರು. ಹಾಗಾಗಿ ಈ ಒಂದು ವಿಲ್ಲಾಗೆ ಸೂಪರ್ ಸ್ಟಾರ್ ರಜನಿಕಾಂತ್ ವಿಲ್ಲಾ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ. ಸೊ ನಾನಾಗಲೇ ತೋರಿಸಿದ್ದು ನಾರ್ಮಲ್ ವಿಲ್ಲಾಸು. ಇದು ಪೂಲ್ ವಿಲ್ಲಾ ಬಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಸಿಟ್ಔಟ್ ಇರುತ್ತೆ, ಸೋಫಾ ಎಲ್ಲ ಇರುತ್ತೆ, ಮತ್ತು ಒಂದು ಸೆಪರೇಟ್ ರೂಮ್ ಇರುತ್ತೆ. ಸಿಟ್ಔಟಿಂದ ಡೋರ್ ಓಪನ್ ಮಾಡಿದರೆ ಈ ಥರ ಪೂಲ್ ಎಂಟ್ರೆನ್ಸ್ ಕೂಡ ಇರುತ್ತೆ. ಪ್ರೈವೇಟ್ ಪೂಲ್ ಅಲ್ಲೂ ಕೂಡ ಒಂದು ಚಿಕ್ಕ ವಾಟರ್ ಫೌಂಟೇನ್ ಬರೋ ಥರ ಮಾಡಿದ್ದಾರೆ. ಮತ್ತು ಒಳಗೆಲ್ಲ ಸೇಮ್ ಬೆಡ್, ಪೋಸ್ಟರ್ ಬೆಡ್ಡು. ಮತ್ತು ಆದರೆ ಇದರಲ್ಲಿ ಏನು ಗೊತ್ತಾ, ಬೆಡ್ರೂಮಿಂದ ಔಟ್ಸೈಡ್ ಬಾಲ್ಕನಿ ಥರ ಇದೆ, ಮತ್ತು ಒಂದು ಚಿಕ್ಕ ಸಿಟ್ಔಟ್ ಕೊಟ್ಟಿದ್ದಾರೆ. ಸೊ ನೀವು ಆ್ಯಕ್ಚುಲಿ ಈ ಬೆಡ್ರೂಮಿಂದ ಕೂಡ ಪೂಲ್ ಆ್ಯಕ್ಸೆಸ್ ಮಾಡಬಹುದು. ಪೂಲ್ ವಿಲ್ಲಾ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮ್ಗೊಂದು ಪ್ರೈವೇಟ್ ಆಗಿರೋ ಒಂದು ವಿಲ್ಲಾ ಬೇಕು, ಅಥವಾ ಕಪಲ್ಸ್ ನ್ಯೂಲಿ ವೆಡ್ ಯಾರಾದರೂ ಪ್ರೈವೇಟ್ ಆಗಿರೋ ಒಂದು ವಿಲ್ಲಾ ಬೇಕಂದರೆ ಇದನ್ನು ಆಪ್ಟ್ ಮಾಡ್ಬೋದು. ಇದ್ರ ಪ್ರೈಸ್ ಬಂದು 22,000 ಪ್ಲಸ್ ಟ್ಯಾಕ್ಸಸ್ಸು. ಸೊ ಪ್ರೈಸಸ್ ವೇರಿ ಆಗ್ತಾನೆ ಇರುತ್ತೆ. ನಾನು ಇವಾಗ ಹೇಳಿದ್ದೀನಿ, ನೀವು ಮೇ ಬಿ ತುಂಬ ದಿನಗಳ ನಂತರ ನೋಡಿದಾಗ ವೆಬ್ಸೈಟಲ್ಲಿ ವೇರಿ ಆಗ್ತಾನೆ ಇರುತ್ತೆ. ಇದು ಕನ್ಫರ್ಮ್ ಅಲ್ಲ, ಬಟ್ ನಾವು ಹೋಗಿದ್ದ ಟೈಮಲ್ಲಿ ಈ ವಿಲ್ಲಾಗೆ 22,000 ಪ್ಲಸ್ ಟ್ಯಾಕ್ಸಸ್ ಇತ್ತು. ಮತ್ತು ನಾರ್ಮಲ್ ಹೆರಿಟೇಜ್ ವಿಲ್ಲಾಸ್ ಎಲ್ಲ ನಾವಿದ್ದಂತೂ ಹೇಳಿದ್ನಲ್ಲ, ಆ ವಿಲ್ಲಾಗೆಲ್ಲ ಅಂತಂದರೆ 5,000-6,000ಗೆಲ್ಲ ನಿಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ. ಅದರಲ್ಲೂ ನೀವು ಬುಕ್ಕಿಂಗ್ ಅಂದರೆ ಅಗೋಡಾ ಮತ್ತು ಬೇರೆ ಅದರ್ ಬುಕ್ಕಿಂಗ್ ವೆಬ್ಸೈಟ್ ಎಲ್ಲ ಇರುತ್ತೆ ನೋಡಿ, ಅದರಲ್ಲಿ ಟ್ರೈ ಮಾಡಿದ್ರೆ ಇನ್ನೂ ಕಮ್ಮಿಗೆ ಸಿಗ್ಬೋದು. ಮತ್ತು ಇದು ಆಫ್ ಸೀಸನ್ ಅಂತ ಇರುತ್ತೆ. ಸೀಸನ್ ಇದ್ದಾಗ ಸ್ವಲ್ಪ ರೇಟ್ಸ್ ವೇರಿ ಆಗ್ಬೋದು, ಆಫ್ ಸೀಸನಲ್ಲಿ ಸ್ವಲ್ಪ ಕಡಿಮೆ ಸಿಗ್ಬೋದು. ಸೊ ರೂಮ್ಸ್ ಒಳಗಿಡ ಎಲ್ಲ ಹೇಗಿದೆ ಅಂತ ನೋಡಿದ್ರಿ ಅಲ್ಲ. ಈಗ ಮಕ್ಕಳು ಇದ್ದಾರೆ ಮನೆಯಲ್ಲಿ, ಅಥವಾ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗಿರೋ ಅಂಥ ಏರಿಯಾ ಅಂತಂದರೆ ಪ್ಲೇ ಏರಿಯಾ. ತುಂಬಾ ಒಂದು ದೊಡ್ಡ ಪ್ಲೇ ಏರಿಯಾ, ಮತ್ತು ಆಟ ಆಡೋದಕ್ಕೆ ಸಿಕ್ಕಾಪಟ್ಟೆ ಇದೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ತುಂಬ ಸ್ವಿಂಗು, ಸ್ಲೈಡು, ಅದಾದಮೇಲೆ ಬೇರೆ ಬೇರೆ ಥರ ಆಟಗಳಿದೆ. ಆ್ಯಕ್ಚುಲಿ ನನಗೂ ನೋಡಿದಾಗ ತುಂಬಾ ಖುಷಿ ಆಯಿತು. ಡಿಫ್ರೆಂಟಾಗಿ ನಾರ್ಮಲ್ ಪಾರ್ಕಲ್ಲಿ ಇರೋದಕ್ಕಿಂತ ವಿಭಿನ್ನವಾಗಿರೋ ಅಂಥ ಕೆಲವು ಆಟಗಳಿತ್ತು. ಮತ್ತು ಟೆಲಿಸ್ಕೋಪ್ ಇತ್ತು. ಅದಲ್ಲದೆ ಗ್ಲೋಬ್ ಇಟ್ಟಿದ್ರು, ದೊಡ್ಡ ಗ್ಲೋಬ್. ಮಕ್ಳಿಗೆ ಅದರಲ್ಲಿ ಎಲ್ಲ ಕಂಟ್ರೀಸ್ ಎಲ್ಲನೂ ತೋರಿಸೋ ಥರ ಎಲ್ಲ ಇತ್ತು. ಮಕ್ಕಳಿಗೆ ತುಂಬಾ ಖುಷಿ ಪಡ್ತಾರೆ ಈ ಥರ ರೆಸಾರ್ಟಲ್ಲಿ ಆಟಗಳಿದ್ರೆ ಅಂತ. ಮತ್ತು ನೀವೇನಾದರೂ ನೇಚರ್ ಲವರ್ಸ್ ಆಗಿದ್ರೆ ಇದು ಒನ್ ಆಫ್ ದ ಬೆಸ್ಟ್ ರೆಸಾರ್ಟು. ಈ ಸುತ್ತ ಬೆಟ್ಟ ಮಧ್ಯದಲ್ಲಿ ಒಂದು ರೆಸಾರ್ಟು. ಎಲ್ಲಿ ನೋಡಿದ್ರೂ ಬರೀ ಬೆಟ್ಟಗಳೇ ಕಾಣಿಸುತ್ತೆ, ಮತ್ತು ತುಂಬ ತಂಪಾಗಿರುತ್ತೆ. ಮತ್ತು ಈ ರೆಸ್ಟೋರೆಂಟ್ ಇದು ತುಂಬಾ ಯುನೀಕ್ ಆಗಿದೆ. ಎಲ್ಲಿ ಕೂತ್ಕೊಂಡ್ರು ನೇಚರ್ನ ನೋಡಿಕೊಂಡು ಊಟ ಮಾಡೋ ಥರ. ಮತ್ತು ಒಂದು ದೊಡ್ಡ ಆನೆ ಇದೆ ಅಲ್ಲೂ ಕೂಡ, ಐರಾವತ ಥರ ಅನ್ಸುತ್ತೆ ಅದನ್ನು ನೋಡಿದ್ರೆ. ಮತ್ತು ಇಲ್ಲಿ ಊಟ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ತುಂಬಾ ಟೇಸ್ಟಿಯಾಗಿತ್ತು. ಬ್ರೇಕ್ಫಾಸ್ಟ್ ಬುಫೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಅದಲ್ಲದೆ ಇಲ್ಲೇ ಮಧ್ಯಾಹ್ನ ರಾತ್ರಿ ಊಟಕ್ಕೆ ಇಲ್ಲೇ ಬೇಕಾದರೂ ಬಂದು ಊಟ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಅಲಕಾಟ್ ರೂಮ್ ಸರ್ವಿಸ್ ಕೂಡ ಇರುತ್ತೆ. ಸೊ ನೀವು ಹೇಗೆ ಬೇಕಾದ್ರೂ ತೊಗೊಳ್ಬೋದು. ಬಟ್ ಅದರ್ವೈಸ್ ಬೆಸ್ಟ್ ಟೇಸ್ಟು, ಮತ್ತು ಎಲ್ಲ ಸ್ಟಾಫ್ ಎಲ್ಲನೂ ತುಂಬಾ ಫ್ರೆಂಡ್ಲಿ ಇದ್ದರು ಇಲ್ಲಿ. ನೆಕ್ಸ್ಟ್ ಮೋಸ್ಟ್ ಅವೈಟೆಡ್ ಪೂಲ್ ಏರಿಯಾ. ಎಲ್ಲರೂ ಈ ಒಂದು ಪೂಲ್ಗೋಸ್ಕರನೇ ಮೋಸ್ಟ್ ಆಫ್ ದ ಟೈಮ್ ರೆಸಾರ್ಟಿಗೆ ಬರೋದು. ಸೊ ಪೂಲ್ ಅಂತೂ ತುಂಬಾ ಚೆನ್ನಾಗಿದೆ. ದೊಡ್ಡ ಪೂಲು, ಜೊತೆಗೆ ಎಲ್ಲ ಪೂಲ್ಗಿಂತ ವಿಭಿನ್ನ. ಯಾಕೆ ಅಂತಂದರೆ ಇಲ್ಲಿ ವಾಟರ್ಫಾಲ್ ಇದೆ, ವಾಟರ್ ಸ್ಲೈಡ್ ಇದೆ, ಜೊತೆಗೆ ಇಲ್ಲೂ ಒಂದು ಆನೆ ಕೂತಿರುತ್ತೆ. ಅದರಲ್ಲೂ ಒಂದು ಫೌಂಟೇನ್ ಪುಟ್ಟದಾಗಿ ಬರ್ತಾ ಇರುತ್ತೆ. ಬೆಸ್ಟ್ ವ್ಯೂನ ನೋಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಬೋದು. ನೆಕ್ಸ್ಟು ಇಂಡೋರ್ ಆ್ಯಕ್ಟಿವಿಟೀಸು. ತುಂಬಾ ಯುನೀಕ್ ಆದಂಥ ಒಂದು ಇಂಡೋರ್ ಆ್ಯಕ್ಟಿವಿಟಿ ಏರಿಯಾ ನಾನು ಇದುವರೆಗೂ ನೋಡಿರೋದ್ರಲ್ಲಿ. ಇಂಡೋರ್ ಆ್ಯಕ್ಟಿವಿಟಿ ಏರಿಯಾ ಎಂಟರ್ ಆಗ್ತಿದ್ದಂಗೆ ತುಂಬಾ ಮುದ್ದಾದ ಒಂದು ಗಣಪತಿ ವಿಗ್ರಹ ಇಟ್ಟಿದ್ದಾರೆ. ಮಲ್ಕೊಂಡಿರೋ ಥರ ಪೊಸಿಷನಲ್ಲಿ ಗಣಪತಿ. ನಾನು ಆ ಥರ ಗಣಪತಿ ನೋಡಿರೋದು ತುಂಬ ಕಡಿಮೆ. ಹೋದ ತಕ್ಷಣ ಎಷ್ಟು ಚೆನ್ನಾಗಿ ಒಂದು ಫೀಲ್ ಕೊಡುತ್ತೆ. ಮತ್ತು ಇಲ್ಲಿ ಬರೀ ಗೇಮ್ಸ್ ಇಡೋದಲ್ಲದೆ ಎವ್ರಿ ಡೇ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇರತ್ತಂತೆ ಮಕ್ಕಳುಗಳಿಗೆ. ಅದು ಸಮ್ಮರ್ ಟೈಮಲ್ಲಿ ಹೋದ್ರಂತೂ ವೀಕೆಂಡ್ಸಲ್ಲೆಲ್ಲ ಏನಾದರೂ ಒಂದು ಪೇಪರ್ ಕ್ರಾಫ್ಟ್ ಮಾಡೋದು ಹೇಳ್ಕೊಡ್ತಾರೆ. ಸ್ಟೋನ್ ಪೇಂಟಿಂಗು, ಆಮೇಲೆ ಬೇರೆ ಬೇರೆ ಥರ ಡ್ಯಾನ್ಸ್ ಫಾರ್ಮ್ಸು ಅದೆಲ್ಲನೂ ಹೇಳ್ಕೊಡ್ತಾರಂತೆ ವೀಕೆಂಡ್ಸಲ್ಲಿ. ವೀಕ್ ಡೇ ಹೋದರೆ ಸ್ವಲ್ಪ ಗೆಸ್ಟ್ ಕಮ್ಮಿ ಇರೋದ್ರಿಂದ ಅದೆಲ್ಲ ಇರಲ್ಲ. ಆದರೆ ಸ್ಟೋನ್ ಪೇಂಟಿಂಗು, ಇಲ್ಲ ಅಂತಂದರೆ ಪೇಪರ್ ಕ್ರಾಫ್ಟ್ ಇದೆಲ್ಲ ಮಾಡ್ಬೋದು. ಜೊತೆಗೆ ಇಲ್ಲಿ ಏನೇನು ಇಂಡೋರ್ ಗೇಮ್ಸ್ ತೋರಿಸ್ತಾ ಇದ್ದೀನಿ ಇದು ಎಲ್ಲವೂ ಇರುತ್ತೆ.
ಮತ್ತು ತುಂಬ ಜನ ಇದಕ್ಕೆ ನಿಯರ್ ಬೈ ಪ್ಲೇಸಸ್ಸು ಹೋಗೋದಕ್ಕೆ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ರಿ. ನಿಯರ್ ಬೈ ಪ್ಲೇಸಸ್ ಅನ್ನೋದಕ್ಕಿಂತ ನೈಟ್ ಸಫಾರಿ ಕರ್ಕೊಂಡು ಹೋಗ್ತಾರೆ. ಸಂಜೆ ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಆಫ್ ರೋಡ್ ಜೀಪ್ ಡ್ರೈವಲ್ಲಿ ಕರ್ಕೊಂಡು ಹೋಗಿ ಆನೆಗಳು ಕಾಣಿಸತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಫ್ ರೋಡ್ ನೈಟ್ ಸಫಾರಿ ಇರುತ್ತೆ. ಅದು ಬಿಟ್ಟರೆ ಬೆಳಗ್ಗೆ ಹೊತ್ತು ಸಿರುವಾಣಿ ಲೇಕ್ಗೆ ಕರ್ಕೊಂಡು ಹೋಗ್ತಿದ್ರಂತೆ, ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಅದು ಬಿಟ್ಟರೆ ನೇಚರ್ ವಾಕ್ ಕರ್ಕೊಂಡು ಹೋಗ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗಿದ್ದಾಗ ಮಳೆ ಬರ್ತಿದ್ದ ಕಾರಣ ನಾವು ನೇಚರ್ ವಾಕ್ ಹೋಗೋಕ್ಕಾಗಲಿಲ್ಲ. ಮತ್ತು ಇಲ್ಲಿಂದ ಊಟಿ ತುಂಬಾ ಹತ್ತಿರ, ಊಟಿ ಕೊಡೈಕೆನಾಲ್ ಎಲ್ಲ ತುಂಬ ಹತ್ತಿರ ಮತ್ತು ತುಂಬಾ ಸಿನಿಕ್ ಆದ ಒಂದು ಡ್ರೈವ್. ನೀವು ಡ್ರೈವಲ್ಲಿ ಬಂದಿದ್ದೀರಾ, ಇಲ್ಲಿಂದ ಊಟಿಗೆ ಹೋಗಬೇಕು ಅಂತಂದರೆ ರೆಸಾರ್ಟಿಂದ 3.5 ಅವರ್ ಡ್ರೈವ್ ಅಂತಂದರೆ ಒಂದು 114 ಕಿಲೋಮೀಟ್ರ್ ಏನೋ ಇದೆ ಅಪ್ರಾಕ್ಸ್ ಆಗಿ. ಬಟ್ ಡ್ರೈವ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ಸಿನಿಕ್ ಅಂತ ಹೇಳ್ತಾ ಇದ್ರು. ಓವರಾಲ್ ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ವೆಲ್ನೆಸ್ ಸೆಂಟರ್ ಕೂಡ ಇದೆ, ಸ್ಪಾ ಆ್ಯಂಡ್ ವೆಲ್ನೆಸ್ ಸೆಂಟರ್ ಇದೆ, ಔಟ್ಡೋರ್ ಆ್ಯಕ್ಟಿವಿಟಿ ಇರೋ ಅಂಥ ಒಂದು ಏರಿಯಾ ಕೂಡ ಇದೆ. ಸೊ ಓವರಾಲ್ ರೆಸಾರ್ಟ್ ತುಂಬ ಬ್ಯೂಟಿಫುಲ್, ವರ್ತ್ ದ ಮನಿ ಅಂತ ನಮಗನ್ನಿಸ್ತು. ನೋಡಿ, ಇಲ್ಲಿ ನಾನು ಮಕ್ಕಳು ಎಲ್ಲ ಕೂತ್ಕೊಂಡು ಇಲ್ಲಿ ಸ್ಟೋನ್ ಪೇಂಟಿಂಗ್ ಮಾಡ್ತಾ ಇದ್ವಿ. ಮತ್ತು ಇದು ರಜನಿಕಾಂತ್ ಅವರು ಜೈಲರ್ ಮೂವಿ ಟೈಮಲ್ಲಿ ಬಂದಾಗ ತೆಗೆಸ್ಕೊಂಡಿದ್ದಂಥ ಫೋಟೋ, ಅದನ್ನು ಇಂಡೋರ್ ಆ್ಯಕ್ಟಿವಿಟಿ ಏರಿಯಾನಲ್ಲೇ ಹಾಕಿದ್ರು. ಹಾಗಾಗಿ ಸ್ವಲ್ಪ ಹಾಗೆ ವೀಡಿಯೋಸ್ ತೆಕ್ಕೊಂಡಿದ್ದೆ. ಇದು ಔಟ್ಡೋರ್ ಪ್ಲೇಯಿಂಗ್ ಏರಿಯಾ, ನೀವು ಇಲ್ಲಿ ಕ್ರಿಕೆಟ್ ಆಡ್ಬೋದು ಮತ್ತು ಫುಟ್ಬಾಲ್ ಎಲ್ಲ ಆಡ್ತಿರ್ತಾರೆ. ಸೊ ಹೆಚ್ಚಾಗಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಆಡೋದು ಕಮ್ಮಿ, ಇಂಡೋರೇ ಜಾಸ್ತಿ. ಅದು ಮಕ್ಕಳ ಜೊತೆ ಎಲ್ಲ ಬಂದಾಗ ಇಂಡೋರ್ ಆ್ಯಕ್ಟಿವಿಟೀಸೇ ಜಾಸ್ತಿ. ಒಟ್ಟಾರೆಯಾಗಿ ಈ ರೆಸಾರ್ಟ್ ನಮಗಂತೂ ತುಂಬಾ ಹಿಡಿಸ್ತು. ಮತ್ತು ಇಲ್ಲಿ ವೆದರ್ ಕಂಡೀಷನ್ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಬಿಸಿಲಿರುತ್ತೆ ಅಂದ್ಕೊಂಡು ಬಂದಿದ್ವಿ, ಆದರೆ ತುಂಬ ಕೂಲಾಗಿ ಒಂದು ಹಿಲ್ ಸ್ಟೇಷನಲ್ಲಿ ಇದ್ದರೆ ಹೇಗೆ ಅನಿಸುತ್ತೋ ಅದೇ ಥರನೇ ಅನಿಸುತ್ತೆ. ಸೊ ಆ್ಯಕ್ಚುಲಿ ಇದು ಹಿಲ್ ಸ್ಟೇಷನ್ನೇ. ಈ ರೆಸಾರ್ಟ್ ಬರೋಕ್ಕೆ ಮುಂಚೆ ನಾನು ಸುಮಾರು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ಓಕೆ ಕೊಯಂಬತ್ತೂರಲ್ಲಿದೆ, ಸ್ವಲ್ಪ ಬಿಸಿಲಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬಂದಿದೆ. ಆದರೆ ಇಲ್ಲಿ ಬಂದ ತಕ್ಷಣ ಟೋಟಲಿ ಇದೇ ಚೇಂಜ್ ಆಗೋಯಿತು. ತುಂಬ ಕೂಲ್ ಆ್ಯಂಡ್ ಕಾಮ್ ಆದ ಒಂದು ಪ್ಲೇಸ್ ಇದು. ಸೊ ಇದಿಷ್ಟು ಈ ರೆಸಾರ್ಟ್ ಬಗ್ಗೆನ ಡೀಟೇಲ್ಸ್. ಇದು ವೆಲ್ನೆಸ್ ಸೆಂಟರ್ ಇದು. ಇಲ್ಲಿ ನಿಮಗೆ ಸ್ಪಾ ಮತ್ತು ಬಾಡಿ ಮಸಾಜು, ಫೇಶಿಯಲ್ ಮಸಾಜು, ಶಿರೋಧಾರ ಎಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿದರು. ಬಟ್ ನಾವು ಇದನ್ನೇನು ಯೂಸ್ ಮಾಡಲಿಲ್ಲ. ಓವರಾಲ್ ರೆಸಾರ್ಟ್ ತುಂಬಾ ಚೆನ್ನಾಗಿತ್ತು. ನಮ್ಮ ಸ್ಟೇ ವಾಸ್ ವೆರಿ ಪೀಸ್ಫುಲ್. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.